ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಗುರುವಾರ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಿನ್ನೆ ಸಂಜೆ ನನಗೆ ಕಟ್ ಮಾಡೋಕ್ಕಾಗಿಲ್ಲ. ನಮ್ಮ ಆಂಟಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ರು ನೋಡ್ಕೊಂಬರೋಕ್ಕೆ ಹೋದೆ, ಬರೋದೇ ಲೇಟ್ ಆಯಿತು. ಹಾಗಾಗಿ ನಿನ್ನೆ ರಾತ್ರಿ ನನಗೆ ಕಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ನಾನು ಕಟ್ ಮಾಡೋಣ ಅಂತ ಕೂತ್ಕೊಳ್ತಿದ್ದೆ. ಹಾಗೆ ಎಲ್ರಿಗೂ ಒಂದು ಸಜೆಷನ್ ಕೊಡಬೇಕಿತ್ತು. ಹೇಗೆ ಅಂತಂದರೆ, ಟೈಲರಿಂಗನ್ನು ಮದುವೆಗಿಂತ ಮುಂಚೆ ಕಲಿತವರು ಕೆಲಸನೇ ಬಿಟ್ಬಿಡ್ತಾರೆ. ಟೈಲರಿಂಗ್ ಅಂತ ಒಂದೇ ಅಲ್ಲ, ಮದುವೆಗಿಂತ ಮುಂಚೆ ಕಂಪ್ನಿಗೆ ಹೋಗ್ತಾ ಇರಲಿ, ಅವರು ಟೀಚರ್ ಆಗಿರಲಿ, ಹಾಗೆ ಟೈಲರಿಂಗ್ ಮಾಡ್ತಾ ಇರಲಿ, ಯಾವುದೇ ಕೆಲಸ ಆದರೂ ಸಹಿತ ಮದುವೆಗಿಂತ ಮುಂಚೆ ಕಲ್ತಿರ್ತಾರೆ. ಮದುವೆ ಆದ ನಂತರ ಕೆಲಸನ ತುಂಬ ಜನ ಬಿಟ್ಬಿಟ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು, ಗಂಡನ ನೋಡಿಕೊಂಡು ಇರ್ತಾರೆ. ತಮಗೇನಾದರೂ ಖರ್ಚಿಗೆ ಬೇಕಾದಾಗ ಮನೆಯವರನ್ನು ಕೇಳ್ತಾ ಇರ್ತಾರೆ. ಅವರು ಇದ್ದರೆ ಕೊಡ್ತಾರೆ, ಕೆಲವು ಸರಿ ಇಲ್ಲದೇ ಇರುವಾಗ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಯಾಕಾಗುತ್ತೆ, ಈ ರೀತಿ ಯಾಕೆ ಹೆಣ್ಮಕ್ಳು ಮಾಡ್ಕೊಳ್ತಾರೆ ಅಂತೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ವಿಡಿಯೋನ ನಾನು ಕಟ್ಟಿಂಗ್ ಮಾಡ್ತಾ ನಾನು ಇದ್ರ ಬಗ್ಗೆ ಒಂದು 4 ಸಜೆಷನ್ನ ಕೊಡ್ತೀನಿ. ಮದುವೆ ಆದ ನಂತರ ಟೈಲರಿಂಗ್ ಕಲ್ತ್ಬಿಟ್ಟು ಮಕ್ಕಳೆಲ್ಲ ಆದಮೇಲೆ, ಮದುವೆ ಆದ ನಂತರ ಟೈಲರಿಂಗ್ ಕಲ್ತೋರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಮಕ್ಕಳು ಶಾಲೆ ಹೋಗ್ತಿರ್ತಾರೆ, ದೊಡ್ಡವರಾಗಿರ್ತಾರೆ, ಪ್ರಾಬ್ಲಮ್ ಆಗೋಲ್ಲ. ಮನೆಯವರಿಗೂ ಇಷ್ಟ ಇರುತ್ತೆ, ಟೈಲರಿಂಗ್ ಕ್ಲಾಸಿಗೆ ಕಳಿಸಿರ್ತಾರೆ. ಆದರೆ ಮದುವೆಗಿಂತ ಮೊದಲು ಕಲ್ತಂಥವ್ರು ಎಷ್ಟೋ ಜನ ಟೈಲರಿಂಗ್ ಕೆಲಸನ ಮದುವೆ ಆದ ನಂತರ ಬಿಟ್ಟಿರ್ತಾರೆ. ಟೈಲರಿಂಗ್ ಒಂದೇ ಅಲ್ಲ, ಟೀಚಿಂಗ್ ಫೀಲ್ಡಿಗೆ ಹೋಗಿರ್ತಾರೆ ಆಗಿರ್ಬೋದು, ಕಂಪ್ನಿಗಳಿಗೆ ಕೆಲಸ ಮಾಡ್ತಿರ್ತಾರೆ. ಮದುವೆ ಆದ ನಂತರ ಮನೆಯವ್ರಿಗೆ ಇಷ್ಟ ಇಲ್ಲ ಮದುವೆ ಆದ ನಂತರನೂ ಯಾಕೆ ಕಷ್ಟಪಡಬೇಕು ಅಂತ ತುಂಬ ಜನ ಹೆಣ್ಮಕ್ಳು ಕೆಲಸ ಮಾಡೋದನ್ನು ಬಿಟ್ಟಿರ್ತಾರೆ. ಆದರೆ ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂದರೆ, ಮದುವೆ ಆದ ನಂತರ ಯಾಕೆ ಕೆಲಸ ಬಿಡಬೇಕು? ಮನೆಯವರಿಗೆಲ್ಲ ಇಷ್ಟ ಇದ್ದರೆ ನಾವು ಕೆಲಸ ಮಾಡಲೇಬೇಕು. ಯಾಕಂದರೆ ನಮ್ಮ ಕೈಲೂ ಒಂದು ಅರ್ನಿಂಗ್ಸ್ ಅನ್ನೋದು ಇತ್ತು ಅಂತಂದರೆ ನಾವು ಯಾವುದಕ್ಕೂ ಹೆದರೋದು ಏನಿಲ್ಲ, ನಮ್ಮ ಖರ್ಚಿಗಾದರೂ ನಾವು ಉಪಯೋಗಿಸ್ಕೋಬೋದು. ಆದರೆ ಫ್ರೆಂಡ್ಸ್, ಈಗ ಹೇಗಿರುತ್ತೆ ಅಂದರೆ, ಈಗೆಲ್ಲ ಹೆಣ್ಮಕ್ಳು ಮದುವೆಗಿಂತ ಮುಂಚೆ ಕೆಲಸ ಮಾಡ್ತಿರ್ತಾರೆ. ಹಾಗೆ ಗೊತ್ತಿರೋ ತುಂಬ ಜನಕ್ಕೆ, ಅಂದರೆ ನಾವು ಕೆಲಸ ಮಾಡಬೇಕು ಅಂಥೇಳಿ ಮದುವೆ ಆಗೋ ಟೈಮಲ್ಲಾದರೂ ನಾವು ಮುಂದಕ್ಕೆ ಕೆಲಸಕ್ಕೆ ಹೋಗ್ತೀವಿ, ನಮ್ಮ ಕೆಲಸ ಕಳ್ಸೋಕ್ಕೆ ಒಪ್ಕೊಂಡ್ರೆ ಮಾತ್ರ ಈ ಮದುವೆಗೆ ಒಪ್ಕೊಳ್ತೀವಿ ಅಂಥೇಳಿ ಹೆಣ್ಮಕ್ಳು ಈಗ ಕೇಳ್ತಾರೆ. ಅದೇ ರೀತಿ ಯಾರ ಮನೆಗೆ ಕೆಲಸಕ್ಕೆ ಕಳಿಸ್ತೀನಿ ಅಂತಾರೋ ಅವರನ್ನೇ ಒಪ್ಕೊಳ್ತಾರೆ. ಅದರಲ್ಲಿ ಕೆಲವು ಹೆಣ್ಮಕ್ಳು ಮಾತ್ರ ಗಂಡನ ಮನೆಯಲ್ಲಿ ಏನು ಮದುವೆ ಆದಮೇಲೆ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿರ್ತಾರೋ ಆ ರೀತಿ ಕೇಳಿರ್ತಾರೆ. ಆದರೆ ತುಂಬ ಜನ ಹೆಣ್ಮಕ್ಳು ಮಾಡುವಂಥ ತಪ್ಪೇನು ಅಂತಂದರೆ, ನಮ್ಮ ಮದುವೆ ಆಯಿತು, ನಮ್ಮ ಲೈಫ್ ಸೆಟ್ಲಾಯಿತು, ಇನ್ನೇನು ನಾವು ಕಷ್ಟಪಡೋದು ಬೇಡ ಅಂದ್ಬಿಟ್ಟು ಮದುವೆ ಆದ ತಕ್ಷಣ ಒಂದು ಹೊಸ ಜೋಶ್, ಮದುವೆ ಆದ ತಕ್ಷಣ ಏನೋ ಒಂಥರ ಖುಷಿ, ನನ್ನ ಗಂಡ ಎಲ್ಲ ನನ್ನ ಖರ್ಚುಗಳನ್ನು ನೋಡ್ಕೊಳ್ತಾರೆ, ಕೊಡ್ತಾರೆ, ನಾನು ಇನ್ನೇನು ಹೊರಗಡೆ ಹೋಗಿ ದುಡಿಬೇಕಾದ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಕೆಲಸನ ಬಿಟ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡಬೇಡಿ ಫ್ರೆಂಡ್ಸ್. ಯಾಕಂದರೆ ನೀವು ಮದುವೆಗೆ ಮೊದಲು ಟೈಲರಿಂಗ್ ಕಲ್ತಿದ್ರೆ, ಬೇರೆ ಇನ್ನೇನು ಕೆಲಸ ಮಾಡ್ತಾಯಿದ್ರೆ, ಮದುವೆ ಆದಮೇಲೂ ಸಹಿತ ಮಾಡಿ ಸ್ವಲ್ಪನ ಅರ್ನಿಂಗ್ಸನ್ನು ಮಾಡಿ ಅಂತ ಹೇಳ್ತೀನಿ. ಆದರೆ ನಾವು ಏನು ಅಂತಂದರೆ, ಇಲ್ಲ ನಮ್ಮ ಮದುವೆ ಈಗಷ್ಟೇ ಆಗಿದೆ, ಮಕ್ಕಳು ಆದಮೇಲೆ ಒಂದು ಸೆಟ್ಲಾದಮೇಲೆ ನಾನು ಕೆಲಸ ಮಾಡ್ತೀನಿ ಮತ್ತೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಮನೆಯಲ್ಲಿ ಅಡುಗೆ ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು, ಗಂಡನ ನೋಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು ಕೂತ್ರಿ ಅಂದರೆ ನಿಮಗೆ 10-15 ವರ್ಷ ಆದ ನಂತರ ಮತ್ತೆ ನೀವು ಮದುವೆಗಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರೋ ಆ ಕೆಲಸ ನಿಜವಾಗ್ಲೂ ನಿಮಗೆ ಮಾಡೋದಕ್ಕೆ ಬರೋದಿಲ್ಲ. ಅದು ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನಕ್ಕೆ ಆ ರೀತಿ ಆಗಿದೆ. ಯಾಕಂದರೆ ನಾವು ಮನೇಲಿ ಇರೋದಲ್ಲ ಅಂತೇಳ್ಬಿಟ್ಟು ಲೇಟಾಗಿ ಎದ್ದು, ಲೇಟಾಗಿ ತಿಂಡಿ ಮಾಡಿ, ಲೇಟಾಗಿ ಅಡುಗೆ ಮಾಡಿ ಆರಾಮಾಗಿದ್ದು ನಾವು ಒಂದು 10-15 ವರ್ಷ ನಮ್ಮ ಜೀವನವನ್ನು ಕಳೆದಿರ್ತೀವಿ. ಮತ್ತು ನಾವು ಮದುವೆಗಿಂತ ಮುಂಚೆ ನಾವು ಇರೋ ಥರ ಸ್ಪೀಡಲ್ಲಿ ನಮಗೆ ಇರೋದಕ್ಕಾಗಲ್ಲ. ನಾವು ಈ ಲೈಫಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಮತ್ತು ನಾವು ಬೆಳಗ್ಗೆ ಬೇಗ ಏಳಬೇಕು. ಮದುವೆಗಿಂತ ಮೊದಲು ನಮ್ಮೊಬ್ಬರದೇ ಕೆಲಸ ಇರುತ್ತೆ. ಮದುವೆ ಆಗಿ ಮಕ್ಕಳಾದಮೇಲೆ ನಮ್ಮ ಕೆಲಸ ಜೊತೆಗೆ ಮಕ್ಕಳು, ಮನೆಯವ್ರನ್ನ, ಮನೆ ಕೆಲಸನ ಹ್ಯಾಂಡ್ಲ್ ಮಾಡಬೇಕಾಗಿರುತ್ತೆ. ಮದುವೆಗಿಂತ ಮೊದಲು ನಮ್ಮಮ್ಮ ಎಲ್ಲ ನಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಾವೇನು ಬೆಳಗ್ಗೆ ಎದ್ದು ತಿಂಡಿ ತಿಂದು ನಾವು ಕೆಲಸಕ್ಕೆ ಹೋದರೆ ಆಗಿರುತ್ತೆ. ಆದರೆ ಮದುವೆ ಆದ ನಂತರ ಆ ರೀತಿ ಆಗ್ತಾ ಇರಲ್ಲ. ಆಗ ನಮಗೆ 10-15 ವರ್ಷ ನಾವು ಮೊದಲಿನ ಕೆಲಸ ಮಾಡೋದು ಬಿಟ್ಟಿದ್ವಿ, ಈಗ ಮತ್ತೆ ಶುರು ಮಾಡಿದ್ವಿ, ಏನೋ ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂತು ಅಂಥೇಳಿ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಅಂದಾಗ ನಮಗೆ ನಿಜವಾಗ್ಲೂ ಆ ಕೆಲಸನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳೋದೇನು ಅಂದರೆ, ನೀವು ಮದುವೆಗಿಂತ ಮೊದಲು ಕೆಲಸ ಮಾಡ್ತಿರ್ತೀರಲ್ವ, ಆ ಕೆಲಸನ ನೀವು ಬಿಡೋದಕ್ಕೆ ಹೋಗಬೇಡಿ, ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗಿ. ಅದೇ ಟೈಲರಿಂಗ್ ಫ್ರೆಂಡ್ಸ್, ನಾನು ಅಷ್ಟೇ ಈಗ ಟೈಲರಿಂಗ್ ಮಾಡ್ತಾಯಿದ್ದೀನಿ. ಆದರೆ ನಾನು ಮದುವೆ ಆದ ತಕ್ಷಣ
ಏನೋ ಒಂದು ಖುಷಿ. ಮದುವೆ ಆದ ತಕ್ಷಣ ಕೇಳಿದ್ದೆಲ್ಲ ಕೊಡಿಸ್ತಾ ಇರ್ತಾರೆ ಮನೆಯವರಾಗಿರ್ಬೋದು, ಅಪ್ಪ ಅಮ್ಮ ಏನೇ ನಮಗೆ ಏನೂ ಕಡಿಮೆ ಇರಲ್ಲ. ಆ ಟೈಮಲ್ಲಿ ನಮಗೆ ಮಾಡ್ತಾ ಇರೋ ಕೆಲಸನೂ ಬೇಡ, ಏನೂ ಬೇಡ, ಆರಾಮಾಗಿ ಇದ್ಬಿಡೋಣ ಅಂತ ಅನಿಸುತ್ತೆ. ಅದರಲ್ಲಿ ತುಂಬ ಜನ ಕಡಿಮೆ ಹೆಣ್ಮಕ್ಳು ನಾವು ಅದೇ ಕೆಲಸ ಮಾಡ್ತೀವಿ ಅಂತೇಳಿ ಮದುವೆ ಆಗಿ ಸ್ವಲ್ಪ ದಿವಸ ರಜೆ ಹಾಕಿ ನಂತರ ಕೆಲಸಕ್ಕೆ ಹೋಗಿರ್ತಾರೆ. ಆದರೆ ನಾನು ಸಹಿತ ಇದೇ ರೀತಿ ತಪ್ಪನ್ನು ಮಾಡಿದ್ದೆ ಫ್ರೆಂಡ್ಸ್. ಮದುವೆ ಆದ ತಕ್ಷಣ ಏನು ಮಾಡಿದೆ ಅಂತಂದರೆ ಕೆಲಸನೇ ಅಂದರೆ ಟೈಲರಿಂಗ್ ಕಲ್ತಿದ್ದೆ, ಬಿಟ್ಬಿಟ್ಟೆ. ಆದರೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಇದ್ದಿದ್ದ ಫೀಲ್ಡು ಅಂದರೆ ಟೀಚರ್ ಕೆಲಸ ಮಾಡಬೇಕು, ನಾನು ಯಾವುದಾದ್ರೂ ಆಫೀಸಿಗೆ ಹೋಗಬೇಕು, ಆ ಥರ ಕೆಲಸ ಅವ್ರಿಗೆ ತುಂಬ ಇಷ್ಟ ಇತ್ತು. ಟೈಲರಿಂಗ್ ಕೆಲಸ ಅಂದರೆ ತುಂಬ ಕಂಡಮ್ ಆಗಿ ನೋಡ್ತಾಯಿದ್ರು ಅವರು. ಅವ್ರಿಗೆ ಸ್ವಲ್ಪನೂ ಸಹ ಇಷ್ಟ ಇರಲಿಲ್ಲ. ನಾನು ಬಟ್ಟೆ ಹೊಲಿತಿರೋದೆಲ್ಲ ನೋಡಿದ್ರೆ ಅವ್ರಿಗೆ ಇಷ್ಟನೇ ಆಗ್ತಿರಲಿಲ್ಲ. ಆದರೆ ಇವಾಗ ನನಗೆ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಅದು ಯಾಕೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟು. ಫಸ್ಟಿಗೆ ನಾನು ಟೈಲರಿಂಗ್ ಮಾಡ್ತಾ ಇದ್ದೆ ಅಂದರೆ ಅವರಿಗೆ ಸಿಟ್ಟು ಬರೋದು, ಬೇಜಾರಾಗೋದು. ನೀನು ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಯಾವುದೋ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಈಗ ಟೈಲರಿಂಗ್ ಮಾಡ್ತೀಯಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡ್ತಿದ್ರು. ಹಾಗೆ ಸಿಟ್ಟು ಮಾಡ್ತಿದ್ರು ಒಂದೊಂದು ಸಲ, ಏನದು ಬಟ್ಟೆ ಹೊಲಿತೀಯಲ್ಲ ಅಷ್ಟೊಂದು ಬೇಡ ಅಂಥೇಳಿ. ಆದರೆ ಈಗ ನಾನು ಆಗಿಂತನೂ ಜಾಸ್ತಿ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ನಾನು ಎಂತ ಆಯಿತು ಫಸ್ಟಿಗೆ ಅಂದರೆ ಟೈಲರಿಂಗ್ ಕೆಲಸ ಅವ್ರಿಗೆ ಸಿಟ್ಟು ಬರ್ತಿತ್ತು ನಾನು ಟೈಲರಿಂಗ್ ಕೆಲಸ ಮಾಡುವಾಗ. ಅದಕ್ಕೆ ಬೇಡ, ಮನೆಯವ್ರಿಗೆ ಇಷ್ಟ ಇಲ್ಲದೆ ನಾನು ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೆಲಸನ ಬಿಟ್ಟೆ. ಆದರೆ ಮಕ್ಕಳೆಲ್ಲ ಆದಮೇಲೆ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗಲಿಲ್ಲ. ಆಗ ನಾನು ಸ್ವಲ್ಪನೇ ಅವರಿಗೆ ಅಂದರೆ ಅವರಿದ್ದಾಗ ಜಾಸ್ತಿ ಬಟ್ಟೆ ಹೊಲಿದೆ. ಅವರು ಡ್ಯೂಟಿ ಹೋದಾಗ ಸ್ವಲ್ಪ ಹೊಲಿದ್ಬಿಟ್ಟು ನಾನು ಹೇಗೋ ಆಮೇಲೆ ಅವರಿಗೆ ಗೊತ್ತಾಯಿತು ನನ್ನ ಮಕ್ಕಳು ಯಾವಾಗ ಶಾಲೆಗೆ ಹೋಗೋಕ್ಕೆ ಶುರು ಮಾಡಿದ್ರು, ನಾನು ಸೇವಿಂಗ್ಸ್ ಮಾಡಿಟ್ಟಿರೋ ಅಮೌಂಟಲ್ಲಿ ಮಕ್ಕಳಿಗೆ ಓದಿಸೋಕ್ಕಾಗಿರ್ಬೋದು ಮತ್ತು ಪ್ರತಿಯೊಂದಕ್ಕೂ ನಾನು ಖರ್ಚು ಮಾಡ್ತಾ ಬಂದೆ. ಆಗ ಅವ್ರಿಗೆ ಅನ್ನಿಸ್ತು, ಮನೇಲೇ ಕೂತ್ಕೊಂಡು ಇಷ್ಟನ್ನು ಅರ್ನಿಂಗ್ಸ್ ಮಾಡ್ತಾ ಇದ್ದಾಳೆ ನನ್ನ ಹೆಂಡ್ತಿ ಅಂತೇಳ್ಬಿಟ್ಟು. ಈಗ ನನಗೆ ಟೈಲರಿಂಗಿಗೆ ತುಂಬ ಸಪೋರ್ಟ್ ಮಾಡ್ತಾರವರು. ಮತ್ತು ಅವರಿಗೆ ಏನಾಯಿತು ಅಂತಂದರೆ ಅವರಿಗೆ ಫಸ್ಟು ಟೈಲರಿಂಗ್ ಕೆಲಸ ಅಂದ್ರೇ ಇಷ್ಟ ಇರ್ತಿರಲಿಲ್ಲ. ಯಾರೇ ಕೇಳಿದ್ರು ಬಟ್ಟೆ ಹೊಲಿತಾಳೆ, ಅದು ನಂಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಅವರು ಸಡನ್ನಾಗಿ ಹುಷಾರು ತಪ್ಪಿದಾಗ ನನಗೆ ಕೈ ಹಿಡಿದಿದ್ದು ಅಂದಿದ್ರೆ ಟೈಲರಿಂಗ್ ಕೆಲಸ. ನಾನು ಯಾವುದಕ್ಕೂ ಯಾರಿಗೂ ಹೆದರದೆ, ರಿಲೇಷನ್ ಹತ್ರನೂ ಸಹಿತ ನಾನು ₹1 ಕೇಳದೆ ನಾನು ಈ ಕೆಲಸನ ಮಾಡ್ಕೊಂಬಂದು ಮನೆ ಮಕ್ಕಳನ್ನ ನೋಡಿಕೊಂಡೆ. ಅದಕ್ಕೆ ನಾನು ಹೇಳೋದು, ಎಲ್ಲಾದ್ರೂ ನನ್ನ ಮದುವೆ ಆಯಿತು, ನನ್ನ ಗಂಡ ಎಲ್ಲ ನನ್ನ ಜವಾಬ್ದಾರಿ ನೋಡ್ಕೊಳ್ತಾರೆ, ನಾನಿನ್ನೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತು ನಾವು ಹೀಗಿರ್ತಿರ್ಲಿಲ್ಲ ಫ್ರೆಂಡ್ಸ್. ಹೇಗೋ ನಾವು ನಾನು ನನ್ನ ಗಂಡ ದುಡ್ದಿದ್ರಲ್ಲಿ ಆರಾಮಾಗಿದ್ದೀವಿ. ಈಗ ನಾನು ಹೇಳೋದು, ತುಂಬ ಜನ ಹೆಣ್ಮಕ್ಳು ಮಾಡ್ತಾ ಇರೋ ಕೆಲಸನ ಬಿಟ್ಬಿಡ್ತಾರೆ. ಮದುವೆ ಆಯಿತು, ನನ್ನ ಗಂಡನ ಮನೇಲಿ ತುಂಬ ಚೆನ್ನಾಗಿದ್ದಾರೆ, ನನಗೇನು ಕೊರತೆ ಬರಲ್ಲ, ನನ್ನ ಮಕ್ಕಳು ಓದಿಸೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನು ಕೊರತೆ ಬರಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಕೆಲಸ ಮಾಡ್ತಾ ಇರೋರು ಬಿಟ್ಬಿಟ್ಟು ಹಾಗೇ ಮನೆಗಿದ್ದಂಥವ್ರಿದ್ದಾರೆ. ಆ ರೀತಿ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಹಾಗೆ ಮಕ್ಕಳು ಆದ ನಂತರ ಎಷ್ಟೋ ಜನ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ಒಂದು ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ಮಕ್ಕಳು ಆದ್ರೂ ಎಷ್ಟೋ ಜನ ಟೀಚರ್ಸ್ ಆಗಿರ್ಬೋದು, ಟೈಲರ್ಸ್ ಆಗಿರ್ಬೋದು, ಆಫೀಸ್ಗೆ ವರ್ಕ್ ಹೋಗೋರಾಗಿರ್ಬೋದು ಮಾಡ್ತಾ ಇರ್ತಾರೆ. ಆದರೆ ಕೆಲವೊಬ್ಬರು ಅದನ್ನು ಬಿಟ್ಟೇ ಬಿಡ್ತಾರೆ. ಬಿಟ್ಟಾಗ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾಗಿರೋ ವ್ಯಾಲ್ಯೂ ಅವರು ಕೆಲಸ ಮಾಡದೇ ಇದ್ದಾಗ ಅವರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಮನೆಯವ್ರ ಹತ್ರ ದುಡ್ಡನ್ನು ಕೇಳುವಾಗ ಅವರು ಇದ್ದಾಗ ಕೊಡ್ತಾರೆ, ಇಲ್ದಿದ್ದಾಗ ಇಲ್ಲ ಅಂತ ಹೇಳಿಬಿಡ್ತಾರೆ. ಆ ರೀತಿ ಹೇಳಿದಾಗ ನಮಗೆ ತುಂಬ ಬೇಜಾರಾಗುತ್ತೆ. ನಾವು ಯಾವಾಗಲೂ ಕೆಲಸ ಮಾಡಿ ನಮ್ಮ ಕೈಯಲ್ಲಿ ದುಡ್ಡು ಇರ್ತಿದ್ದ ಟೈಮಲ್ಲಿ ಇಲ್ಲದೇ ಇರೋ ಟೈಮಲ್ಲಿ ನಮಗೆ ಆ ಅನುಭವ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೀವು ಎಷ್ಟೇ ಅನುಕೂಲ ಆಗಿರಿ, ನಿಮಗೆ ಒಂದು ವಿದ್ಯೆ ಗೊತ್ತಿತ್ತು ಅಂದರೆ ಆ ಕೆಲಸನ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾವ ಟೈಮಲ್ಲಿ ಎಂಥ ಸಂದರ್ಭ ಬರುತ್ತೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಕೆಲವೊಂದು ಸರಿ ನಾವು ಕೆಲಸ ಮಾಡಲೇಬೇಕಾಗತ್ತೆ ಫ್ರೆಂಡ್ಸ್. ನನಗೂ ಅದೇ ರೀತಿ ಆಗಿದೆ. ನಮ್ಮ ಮನೆಯವರಿಗೂ ಆಕ್ಸಿಡೆಂಟ್ ತಕ್ಷಣವೇ ಆಗಿಬಿಡ್ತು. ಆ ಟೈಮಲ್ಲಿ ಎಷ್ಟು ನನಗೆ ಕೈ ಹಿಡ್ದಿರೋದು ಅಂದರೆ ನಾನು ಮಾಡ್ತಾಯಿರೋ ಟೈಲರಿಂಗ್ ಕೆಲಸ. ನಾನು ಈಗ ನೋಡಿ ಮನೆಯವರಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರ ಮನೇಲಿ ಹಾಸ್ಪಿಟ್ಲಲ್ಲಿ 15 ದಿವಸ ಇದ್ಬಿಟ್ಟು ಮನೆಗೆ ಕರ್ಕೊಂಡು ಬಂದು ಮನೇಲಿ ಬಿಟ್ಕೊಂಡ್ವಿ. ಅದೇ ನಾನೀಗ ಬೇರೆ ಕಡೆ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಿದ್ರೆ ಅವ್ರನ್ನ ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ. ಈ ಕಡೆಯಿಂದ ನಮಗೆ ಏನು ಆದಾಯ ಅನ್ನೋದು ಇರ್ತಿರ್ಲಿಲ್ಲ. ಅದೇ ನಾನು ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಮನೆಗೆ ಬಟ್ಟೆ ತಂದು ಕೊಡ್ತಾಯಿದ್ರು. ಮನೆಯವರು ನೋಡಿಕೊಂಡು 3 ತಿಂಗಳು ಮನೆಯವ್ರನ್ನು ನೋಡಿಕೊಂಡು ಬಟ್ಟೆನೂ ಹೊಲಿದ್ಬಿಟ್ಟು ನನ್ನ ಮನೆ ಮೇಂಟೈನ್ ಆಗಿದೆ. ಹಾಗಾಗಿ ನನಗೆ ಅಂಥ ಟೈಮಲ್ಲಿ ನನಗೆ ಕೈ ಹಿಡಿದಿದೆ ಟೈಲರಿಂಗ್ ಕೆಲಸ ಅಂದ್ಬಿಟ್ಟು ನನಗೆ ಅಷ್ಟರ ಮೇಲೆ ನನಗೆ ಈ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಹೋಗಿಲ್ಲ ಫ್ರೆಂಡ್ಸ್. ಅದೇ ರೀತಿ ನಿಮಗೆ ಯಾವ ಕೆಲಸ ಬರುತ್ತೋ ಆ ಕೆಲಸ ಮಾಡಿ ಅಂತ ಹೇಳ್ತೀನಿ. ನಾನು
ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಮದುವೆಗಿಂತ ಮುಂಚೆ ನೀವೇನಾದರೂ ಕೆಲಸ ಕಲ್ತಿದ್ರೆ, ನೀವು ಮದುವೆ ಆದಮೇಲೆ ಮಾಡೋದನ್ನು ನಿಲ್ಲಿಸಿದರೆ ಅಥವಾ ಮಕ್ಕಳಾದಮೇಲೆ ನೀವು ಮಾಡೋದನ್ನು ನಿಲ್ಲಿಸಿದರೆ ದಯವಿಟ್ಟು ಆ ಕೆಲಸನ ಮುಂದುವರಿಸಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಮನೆಯವರು ಎಲ್ಲ ಖರ್ಚು ನೋಡ್ಕೊಳ್ತಿದ್ದಾರೆ, ನಾನೇನು ದುಡಿಯೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಏನು ಮಾಡಿ ಅಂದರೆ, ಮಕ್ಕಳು ಹೆಸರಿಗೆ ಅದನ್ನು ಇಟ್ಬಿಡಿ. ಮಕ್ಕಳು ಒಂದು ಓದಿ ಏನಾದರೂ ಜಾಬ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂದಾಗ ಅಮೌಂಟ್ ಆಗುತ್ತೆ. ಇಲ್ಲಾಂದರೆ ಗೋಲ್ಡ್ ತಗೊಳ್ಳಿ. ನಿಮಗೆ ಎಷ್ಟೇ ದುಡ್ಡಿದ್ರೂ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದೇ ನಮಗೆ ಗೊತ್ತಿರಲ್ಲ ಫ್ರೆಂಡ್ಸ್. ತುಂಬ ಅನುಕೂಲ ಇದ್ದಾರೆ, ನಾವು ದುಡಿಬೇಕಾದ ಅವಶ್ಯಕತೆಯೇ ಇಲ್ಲ ಅನ್ನೋರು ಪರವಾಗಿಲ್ಲ, ಅವ್ರು ಕೆಲಸ ಮಾಡದೇ ಇದ್ದರೂ ನಡೆಯುತ್ತೆ, ಬೇಕಾದಷ್ಟು ಆಸ್ತಿ ಇದೆ ಅಂತ ಹೇಳೋರು ಇಲ್ಲ, ನಾನು ಕೆಲಸ ಮಾಡೋದ್ರಿಂದ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ, ಇದರಿಂದ ನಂಗೆ ಒಳ್ಳೆಯದಾಗುತ್ತೆ ಅನ್ನೋರು ದಯವಿಟ್ಟು ನೀವೇನಾದರೂ ಕೆಲಸ ಕಲ್ತಿದ್ರೆ ಕಲೀರಿ ಅಂತ ಹೇಳ್ತೀನಿ. ಹಾಗೆ ಈಗ ನಾನು ತುಂಬ ವರ್ಷ ಆಯಿತು ಏನು ಕೆಲಸ ಮಾಡ್ದೇನೆ ಮನೆಯಲ್ಲೇ ಇದ್ದೆ, ಈಗ ನಾನು ಟೈಲರಿಂಗ್ ಕಲಿಬೋದಾ ಅಂತ ಹೇಳಿದ್ರೆ ನಿಜವಾಗೂ ಕಲೀರಿ ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮಗೆ ಟೈಲರಿಂಗ್ ತಲೆಗೆ ಹೋಗ್ತಿಲ್ಲ ಫ್ರೆಂಡ್ಸ್, ಒಂದು ಏಜ್ ಆದಮೇಲೆ ನಾವು ಏನಾದರೂ ಹೊಸ್ದಾಗಿ ಕಲಿಯೋಕ್ಕೆ ಹೋದರೆ ಆಗೋದಿಲ್ಲ. ಹಾಗಿರೋರು ನೀವು ಓನ್ಲಿ ಜಿಗ್ಜಾಗು ಮಿಷನ್ ತಗೊಂಡು ಜಿಗ್ಜಾಗು ಫಾಲೋ ಮಾಡಿಕೊಡೋದ್ರಿಂದ, ಕುಚ್ಚು ಹಾಕೋದ್ರಿಂದ, ಹಾಗೆ ಹೆಮ್ಮಿಂಗ್ ಮಾಡ್ಕೊಳ್ಳೋದ್ರಿಂದ ಆ ಹತ್ತಿರದಲ್ಲಿರೋ ಟೈಲರ್ಸ್ಗಳ ಹತ್ರ ವಿಚಾರಿಸ್ಕೊಂಡು, ನಾವು ಮನೇಲೇ ಸುಮ್ಮನೆ ಕೂತಿರ್ತೀವಿ, ಹುಕ್ಸು ರಿಂಗ್ಸು ಮಾಡೋದಕ್ಕೆ ಹೆಮ್ಮಿಂಗ್ ಮಾಡೋದಕ್ಕೆ ಕೊಡಿ ಅಂತೇಳಿದ್ರೆ ಕೊಡ್ತಾರೆ. ಈಗ ಕುಚ್ಚು ಹಾಕೋದ್ರಿಂದನೇ ಎಷ್ಟು ದುಡ್ಡನ್ನು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಹೆಣ್ಮಕ್ಳು ಅಂತಂದರೆ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ಮತ್ತು ಹ್ಯಾಂಡ್ ವರ್ಕ್ ಸಹಿತ ಈಗ ಮಾಡ್ತಾಯಿದ್ದಾರೆ, ಮತ್ತು ಪೀಸ್ ವರ್ಕಿಗೂ ಸಹಿತ ಹೋಗ್ತಾ ಇದ್ದಾರೆ. ಬರೀ ಜಿಗ್ಜಾಗು ಫಾಲೋ ಕೊಟ್ಟು ಬರೋಕ್ಕೂ ಸಹ ಹೋಗ್ತಾ ಇದ್ದಾರೆ. ನೀವು ಮದುವೆ ಆಯಿತು, ಮಕ್ಕಳಾದರೂ, ನಾನೀಗ ಆರಾಮಾಗಿ ಫ್ರೀಯಾಗಿದ್ದೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ. ಕೆಲವೊಬ್ರು ಹೆಂಗಂದರೆ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿ ಮಲಗಿದ್ರೆ ಸಂಜೆ 4-4:30 5 ಗಂಟೆಗೆ ಹೇಳೋದು. ಹೀಗೇ ಮಾಡ್ತಾಯಿರಿ, 1 ವರ್ಷ ಮಾಡಿದ್ರೆ ಸಾಕು, ನಮಗೆ ಬೇಡದೇ ಇರೋವಂಥ ಕಾಯಿಲೆಗಳು ಸಹಿತ ಆರಾಮಾಗಿ ಬಂದುಬಿಡುತ್ತೆ. ಮತ್ತು ಬೇಡದೇ ಇರೋವಂಥ ಟೆನ್ಷನ್ಗಳು, ಚಿಂತೆಗಳು, ಸುಮ್ಮನೆ ಮನೇಲಿ ಕಿರಿಕಿರಿ ಈ ರೀತಿ ಆಗ್ತಾಯಿರುತ್ತೆ. ಅದೇ ನಮಗೆ ಏನು ಕೆಲಸ ಗೊತ್ತೋ ನಾವು ದುಡ್ಡಿಗಾಗೆ ಮಾಡಬೇಕಾಗಿಲ್ಲ, ನಾವು ಮೈಂಡ್ ಫ್ರೀಗಾದರೂ ಕೆಲಸನ ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾನು ಸಹಿತ ಮದುವೆಗಿಂತ ಮುಂಚೆನೇ ಟೈಲರಿಂಗ್ ಕಲ್ತೋಳು, ಆದರೆ ಮದುವೆ ಆದಮೇಲೂ ಸಹಿತ ಇದನ್ನು ಮುಂದುವರ್ಸ್ಕೊಂಬಂದಿದ್ದೀನಿ. ನಾನು ಮದುವೆ ಆದಮೇಲೆ ಆಗಲಿ, ಪ್ರೆಗ್ನೆಂಟ್ ಇದ್ದಾಗಲಿ, ಮಕ್ಕಳಾದಮೇಲಾಗಲಿ ಸ್ಟಿಚ್ ಮಾಡಿಕೊಂಡೇ ಬಂದೆ. ನಾವು ಕಲ್ತಿರೋ ವಿದ್ಯೆ ಮರ್ತೋಗ್ಬಾರ್ದು ಅಂದರೆ ನಾವು ಅದನ್ನು ಕಂಟಿನ್ಯೂಸ್ ಮಾಡಬೇಕು. ಕಂಟಿನ್ಯೂ ಮಾಡಿದಾಗ ನಮಗೆ ಅದು ಒಂದು ಫಲಕಾರಿ ಆಗುತ್ತೆ ಅಂತ ಹೇಳ್ಬೋದು. ಯಾವತ್ತೂ ಹೀಗೆ ಇರುತ್ತೆ ನಮ್ಮ ಪರಿಸ್ಥಿತಿ, ನಾವು ಹೀಗೆ ಇರ್ತೀವಿ, ನಮಗೇನು ಕೊರತೆ ಆಗದಿದ್ದಂಗೆ ನಮ್ಮ ಮನೆಯವ್ರು ನೋಡ್ಕೊಳ್ತಿದ್ದಾರೆ, ನಾನು ಏನು ಕೆಲಸ ಮಾಡೋದೇ ಬೇಡ ಅನ್ನೋ ಥರ ಇದ್ದಿದ್ದು ಹೆಣ್ಮಕ್ಳು ಸಹಿತ ನಿಮ್ಗೇನು ಗೊತ್ತು ಅದನ್ನು ಮಾಡಿ ಅಂತ ಹೇಳ್ತೀವಿ. ಮತ್ತು ಫ್ರೆಂಡ್ಸ್, ಹೆಂಗಂದರೆ ನಾವು ತಲೆಗೆ ಸ್ವಲ್ಪನೂ ಕೆಲಸ ಕೊಡಲಿಲ್ಲ ಅಂದರೆ ನಾವೊಂಥರ ಏನೋ ಒಂಥರ ಯೂಸ್ಲೆಸ್ ಥರ ಆಗಿಬಿಡ್ತೀವಿ. ಬೇಕಾದರೆ ನೋಡಿ, ಏನೂ ಇಲ್ಲಪ್ಪ, ನಾವು ಮನೇಲಿ ಬರೀ ಅನ್ನ ಸಾಂಬಾರು ಅಡುಗೆ ಮಾಡಿಕೊಂಡು ಬರೀ ಗಂಡ ಮಕ್ಕಳಿಗೆ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅದರಲ್ಲೇ ಇರ್ತೀವಿ ಅಂದರೆ ಅವ್ರಿಗೆ ನೀವು ಹೊರಗಡೆ ಪ್ರಪಂಚಕ್ಕೆ ಕರ್ಕೊಂಡೋಗಿ, ಅವ್ರಿಗೆ ಅಟ್ಲೀಸ್ಟ್ ಬೇಡ ಒಂದು ಬಟ್ಟೆ ಅಂಗಡಿಗೆ ಕರ್ಕೊಂಡೋಗಿ ಒಂದು ಸೀರೆ ಸೆಲೆಕ್ಷನ್ ಮಾಡೋಕ್ಕೆ ಬಿಡಿ, ಅವರು ಒಂದು ಒಳ್ಳೆ ಸೀರೆನ ಸೆಲೆಕ್ಷನ್ ಮಾಡ್ತಾರಲ್ಲ. ನಾನಿದು ನಮ್ಮಲ್ಲಿ ಬಟ್ಟೆ ಕೊಡೋಕ್ಕೆ ಬರೋ ಅಂಥ ಕಸ್ಟಮರಲ್ಲೇ ಅಬ್ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಅವರು ಒಂದು 6 ತಿಂಗಳು ವರ್ಷ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಬಂದಿರೋದಿಲ್ಲ. 6 ತಿಂಗಳು ವರ್ಷ ಮನೆಯಲ್ಲೇ ಕೂತು ಅಡುಗೆ ಆಯಿತು, ಮತ್ತು ಮನೆ ಕೆಲಸ ಆಯಿತು, ಊಟ ಆಯಿತು, ನಿದ್ದೆ ಆಯಿತು, ಅದರಲ್ಲೇ ಇರೋರು. ಅವರು ಹೊರಗಡೆ ಪ್ರಪಂಚ ಕರ್ಕೊಂಬನ್ನಿ, ಅವರಿಗೆ 4 ಜನ ಜೊತೆಗೆ ಹೇಗೆ ಮಾತಾಡೋದು, ನಾವು ನಮ್ಗೆ ಏನು ಬೇಕು ಅಂತ ಚಾಯ್ಸ್ ಮಾಡೋದನ್ನೇ ಮರ್ತಿರ್ತಾರೆ. ಎಲ್ಲದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ ರೀತಿ ಆಗಬೇಡಿ, ಪ್ರತಿಯೊಂದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗಿರೋದಾಗಲಿ, ಹಾಗೆ ಏನಕ್ಕೂ ನಮ್ಮನ್ನು ಯೂಸ್ಲೆಸ್ ಅನ್ನೋ ಥರನೇ ಮಾಡಿಬಿಡಿ. ಇವಳಿಗೇನು ಗೊತ್ತಾಗಲ್ಲ, ಇವಳಿಗೇನು ಬರಲ್ಲ ಅನ್ನೋದನ್ನೇ. ಅವರು ಮದುವೆಗೆ ಮುಂಚೆ ತುಂಬ ಓದಿರ್ತಾರೆ, ಮದುವೆಗೆ ಮೊದಲು ತುಂಬ ಶಾರ್ಪಾಗಿರೋರು, ಒಂದು 6-7 ವರ್ಷ ಅವರು ಬರೀ ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು ಇದ್ದರು ಅಂದರೆ ಅವ್ರು ನಿಜವಾಗೂ ಒಂಥರ ದಡ್ರ ಥರನೇ ಆಗಿರ್ತಾರೆ. ಬೇಕಾದರೆ ಇದು ಅನುಭವ ಆಗಿರುತ್ತೆ, ಈ ವಿಡಿಯೋಸ್ ನೋಡೋ ಗೃಹಿಣಿಯರಿಗಂತೂ ಈ ಅನುಭವ ಆಗಿರುತ್ತೆ. ಆದರೆ ನಾನು ಪ್ರತಿದಿನ ಆ್ಯಕ್ಟಿವ್ ಆಗಿರೋದ್ರಿಂದ ಒಂದನೇದಾಗಿ ನಾವು ಮೈಂಡು ಫ್ರೆಶ್ ಆಗಿರುತ್ತೆ, ಬೇಡದೇ ಇರೋ ಚಿಂತೆಗಳು ಬರೋದಿಲ್ಲ, ಹಾಗೆ ಬೇಡದೇ ಇರೋ ಕಾಯಿಲೆಗಳು ಬರೋದಿಲ್ಲ. ನಿಮಗೆ ಇಡೀ ದಿನ ಸ್ಟಿಚ್ ಮಾಡಿ ಅಂತ ನಾನು ಹೇಳಲ್ಲ, ದಿನಕ್ಕೆ 1-2 ಬ್ಲೌಸು ನೀವು ಕಲ್ತಿದ್ದೀರಾ
ಅಂದರೆ ಆರಾಮಾಗಿ 1-2 ಬ್ಲೌಸ್ ಸ್ಟಿಚ್ ಮಾಡಿ, ಸಂಜೆ ಆಗೋದಕ್ಕೂ ವಾಕಿಂಗ್ ಮಾಡಿ, ಬೆಳಗ್ಗೆ ಆಗೋದಕ್ಕೂ ಯೋಗ ಮಾಡಿ. ನಿಮಗೆ ತುಂಬ ಟೆನ್ಷನ್ ಆಗಿದೆ ಅಂದರೆ ಯೋಗ ಮಾಡಿ, ಹಾಗೆ ಧ್ಯಾನ ಮಾಡಿ. ಇದೆಲ್ಲ ಮಾಡಿಕೊಂಡು ನಾವು ಆ್ಯಕ್ಟಿವ್ ಆಗಿರೋದ್ರಿಂದ ನಮ್ಮ ಆರೋಗ್ಯ ಸಹಿತ ಚೆನ್ನಾಗಿರುತ್ತೆ, ಹಾಗೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಫ್ರೆಂಡ್ಸ್, ಈಗ ನೋಡಿ, ಏನೋ ಒಂದು ಸಮಸ್ಯೆ ಇತ್ತು ಅಂದರೆ ನಮಗೆ ಏನಕ್ಕೋ ಒಂದು ದುಡ್ಡು ಅಡ್ಜಸ್ಟ್ ಮಾಡಬೇಕಿತ್ತು, ದುಡ್ಡೆಲ್ಲ ಕರೆಕ್ಟಾಗಿ ಆಗ್ತಿಲ್ಲ ಅಂದವಾಗ ನಾವು ಏನಾದರೂ ಕೆಲಸ ಮಾಡ್ತಾಯಿದ್ವಿ, ಹೊರಗಡೆ ಹೋಗ್ತಾಯಿದ್ವೋ, ಮನೇಲಿ ಕೆಲಸ ಮಾಡ್ತಾಯಿದ್ವಿ ಅಂದರೆ ಅದು ನಮಗೆ ಮರ್ತೋಗ್ಬಿಡತ್ತೆ ಯಾವುದಾದ್ರೂ ಒಂದು ಕೆಲಸದಲ್ಲಿದ್ದಾಗ. ಅದೇ ನಾವು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ, ಏನಾದರೂ ಟೆನ್ಷನ್ ಇತ್ತು ಅಂತಂದರೆ ನಮಗೆ ಆ ಚಿಂತೆ ಮತ್ತೆ ಮತ್ತೆ ಮೇಲೆ ಬರುತ್ತೆ. ಅದೇ ನಾವು ಯಾವುದಾದ್ರು ಒಂದು ಕೆಲಸ ಮಾಡಿ ಆ್ಯಕ್ಟಿವ್ ಆಗಿದ್ವಿ ಅಂತಂದರೆ ನಮಗೆ ಯಾವುದೇ ಟೆನ್ಷನ್ ಇದ್ರೂ ಸಹಿತ ಸ್ವಲ್ಪ ಹೊತ್ತು ಆಮೇಲೆ ನಾವು ಕೆಲಸದಲ್ಲಿ ಹೋದಾಗ ಅದು ಮರ್ತೋಗುತ್ತೆ. ಮತ್ತು ನಾನು ಮನೇಲೇ ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಇರೋರು ಯಾವುದ್ರಲ್ಲಾದರೂ ಒಂದರಲ್ಲಿ ಅವರು ತೊಡ್ಕೊಂಡಿರಬೇಕು. ಇಲ್ಲ ಅಂತಂದರೆ ಬೇಡದೇ ಇರೋ ಚಿಂತೆಗಳು, ಈ ಥರ ಜಾಸ್ತಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡೋದು, ಈ ಥರ ಎಲ್ಲ ಆಗಿ ಆರೋಗ್ಯದ ಸಮಸ್ಯೆ ಬರುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನಿಮಗೆ ಟೈಲರಿಂಗ್ ಕಲ್ತಿದ್ರಿ, ಈಗ ನಾನು ಮಾಡ್ತಾಯಿಲ್ಲ, ತುಂಬ ವರ್ಷಗಳ ಹಿಂದೆ ಟೈಲರಿಂಗ್ ಕಲ್ತಿದ್ದೆ, ನನ್ನ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಅದನ್ನು ಮಾಡ್ತಾಯಿಲ್ಲ, ಹೀಗೆಲ್ಲ ಮರ್ತೋಗಿದೆ ಅನ್ನೋರು ಸಹಿತ ಈಗ ತುಂಬ ಅವಕಾಶಗಳಿದೆ. ಅಂದರೆ ಸೋಷಿಯಲ್ ಮೀಡಿಯಾದಿಂದ ಇರ್ಬೋದು, ಆನ್ಲೈನ್ ಕ್ಲಾಸಿಂದ ಇರ್ಬೋದು, ಹಾಗೆ ಆಫ್ಲೈನ್ ಕ್ಲಾಸಿಂದ ಇರ್ಬೋದು, ಹೋಗಿ ಕಲೀರಿ. ನಿಮಗೆ ಸಣ್ಣ ಪುಟ್ಟ ಹೊಲಿಯೋದನ್ನು ಕಲಿತ್ರೂ ಸಾಕು, ನಿಮ್ಮ ಬಟ್ಟೆನೇ ನೀವು ಸ್ಟಿಚ್ ಮಾಡ್ಕೋಬೋದು. ನನಗೆ ಫ್ರೆಂಡ್ಸ್ ಒಬ್ಬರು ತುಂಬ ಏಜ್ ಆದವರು, 60 ವರ್ಷದವರೊಬ್ಬರು ಫೋನ್ ಮಾಡಿದರು. ಅವರು ಹೇಳ್ತಾಯಿದ್ರು ಮಕ್ಕಳೆಲ್ಲ ಓದಿ ತುಂಬ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ, ಆದರೆ ನನಗೀಗ ಅವಶ್ಯಕತೆ ಇದೆ ಮನೆಯವರು ನೋಡ್ಕೊಳ್ಳೋದಕ್ಕೆ. ನಾವು ಈಗ ಇಬ್ಬರೇ ಇದ್ದೀವಿ, ಗಂಡ ಹೆಂಡ್ತಿ, ಯಾರಿದ್ದರೂ ನಮ್ಗೆ ಈ ಕಷ್ಟಕ್ಕೆ ಯಾರೂ ಇಲ್ಲ. ನಾನು ಈಗ ದುಡಿಲೇಬೇಕಾಗಿದೆ. ನಾನು ತುಂಬ ವರ್ಷದ ಹಿಂದೆ ಬಟ್ಟೆ ಹೊಲಿದ್ಬಿಟ್ಟು ಮಕ್ಕಳನ್ನ ಸಾಕಿದ್ದೆ, ಆದರೆ ಇವಾಗ ಮಕ್ಕಳು ಯಾರೂ ನಮ್ಮನ್ನು ನೋಡ್ತಾ ಇಲ್ಲ. ನನಗೆ ಅವಶ್ಯಕತೆ ಇದೆ, ನಾನೀಗ ಹೊಲಿಬೇಕು, ಮಕ್ಕಳೆಲ್ಲ ದೊಡ್ಡವರಾದಮೇಲೆ ನಾನು ಬಿಟ್ಬಿಟ್ಟೆ ಕೆಲಸನ, ಮಕ್ಕಳು ಇನ್ನೂ ಸಾಕ್ತಾರೆ ನಮ್ಮನ್ನು ಅಂತ ಬಿಟ್ಟಿದ್ದಾರೆ ಅವ್ರ ಕೆಲಸನ. ಈಗ ನಮ್ಮ ಮನೆಯವರಿಗೆ ತುಂಬ ಪೇಷಂಟ್ ಇದ್ದಾರೆ, ಅವರು ನೋಡ್ಕೊಬೇಕು, ನಾನು ಮತ್ತೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅವರು ಮೊದಲು ಏನು ಬಟ್ಟೆ ಸ್ಟಿಚ್ ಮಾಡ್ತಿದ್ರಲ್ಲ ಅಷ್ಟೇ ಬರ್ತಾಯಿದೆ ಅವರಿಗೆ. ಎಂಬ್ರಾಯ್ಡ್ರಿ ಬ್ಲೌಸಿಗೆ ಹೆಂಗೆ ಹೊಲಿದು ಕೊಡೋದು, ಎಂಬ್ರಾಯ್ಡ್ರಿ ಬ್ಲೌಸ್ ಕೊಡುವಾಗ ಮಾರ್ಕ್ ಮಾಡಿಕೊಡೋದು ಹೇಗೆ, ನಾನು ಡಿಸೈನ್ ಬ್ಲೌಸ್ ಹೊಲಿಯೋದಕ್ಕೆಲ್ಲ ತುಂಬ ಭಯ ಪಡ್ತಾಯಿದ್ದಾರೆ. ಅದೇ ಅವ್ರು ಅವಾಗಿಂದನೂ ಟೈಲರಿಂಗ್ ಕೆಲಸನ ಕಂಟಿನ್ಯೂ ಆಗಿ ಇಟ್ಕೊಂಡು ಬಂದಿದ್ದರೆ ಅವ್ರಿಗೆ ಈಗ ಆ ಭಯ ಇರ್ತಿರಲಿಲ್ಲ. ಈಗ ಅವರಿಗೆ ಅನಿವಾರ್ಯ ಇದೆ, ಕೆಲಸ ಮಾಡಬೇಕಾಗಿದೆ. ಆದರೆ ಫ್ರೆಂಡ್ಸ್, ಎಲ್ಲ ಮಕ್ಕಳು ತಂದೆ ತಾಯಿನ ಬಿಡ್ತಾರೆ ಅಂತ ಹೇಳೋದಲ್ಲ. ಕೆಲವು ಮಕ್ಕಳು ನೋಡಿ ಓದ್ಬಿಟ್ಟು ಫಾರಿನ್ ಎಲ್ಲ ಹೋದರು ಅಂದಾಗ ಇಲ್ಲಿ ಏನು ಅಂತಲೂ ವಿಚಾರಿಸಲ್ಲ. ಹಾಗಿದ್ದಾಗ ನಾನು ಹೇಳೋದೇನು ಅಂತಂದರೆ, ನಮ್ಮ ಅರ್ನಿಂಗ್ಸನ್ನು ನಾವು ಮಾಡ್ಕೊಬೇಕು. ಆದರೆ ಫ್ರೆಂಡ್ಸ್, ನಾನು ನಮ್ಮೂರ ಹತ್ರನೇ ಪಕ್ಕ ಒಬ್ಬರು ಟೈಲರ್ ಆಂಟಿನ ನೋಡಿದ್ದೆ. ಅವ್ರಿಗೆ ನೋಡಿ 65 ವರ್ಷ. ಅವರು ಅದು ಎಷ್ಟು ಆ್ಯಕ್ಟಿವ್ ಆಗಿದ್ದರು ಅಂದರೆ, ನಾನೇ ಅವ್ರ ಮುಂದೆ, ನಮಗಿನ್ನೂ 35 ವರ್ಷ, ಇವ್ರಿಗೆ 65 ಜಾಸ್ತಿನೇ ಆಗಿದೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಹೇಗಂದರೆ ಫ್ರೆಂಡ್ಸ್, ಅವರು ಪಕ್ಕಕ್ಕೇ, ಅವ್ರ ಅಂಗಡಿ ಪಕ್ಕಕ್ಕೇ ಎಂಬ್ರಾಯ್ಡ್ರಿ ರೂಮ್ ಮಾಡ್ಕೊಂಡಿದ್ರು. ಎಂಬ್ರಾಯ್ಡ್ರಿ ಮಾಡೋದಕ್ಕೆ 2-3 ಜನ ಹುಡುಗರನ್ನ ಇಟ್ಕೊಂಡಿದ್ರು. ಇವರು ಮಾರ್ಕ್ ಹಾಕ್ಕೊಡೋದು, ಬಟ್ಟೆ ಇಸ್ಕೊಳ್ಳೋದು, ಬಟ್ಟೆ ಸ್ಟಿಚ್ ಮಾಡೋದು, ಆ ರೀತಿ ಮಾಡ್ತಾಯಿದ್ರು. ನಾನು ಅವ್ರ ಅಂಗಡೀಲಿ ಕೂತಾಗ್ಲೇ ಅವರು 4-5 ಸತಿ ಮೇಲಿಂದ ಕೆಳಗೆ ಇಳಿದೋಗಿ ಲೈನಿಂಗ್ ತಂದು ಮೆಟೀರಿಯಲ್ಸ್ ತಂದುಕೊಟ್ರು. ಅವರು ವಯಸ್ಸಿಗೆ ಮೀರಿದ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ. ಯಾಕಂದರೆ ಮಗನೂ ಒಳ್ಳೆ ಜಾಬಲ್ಲಿದ್ದಾನೆ, ಮಗಳು ಸಹಿತ ಒಳ್ಳೆ ಜಾಬಲ್ಲಿದ್ದಾಳೆ. ಆದರೆ ಅವರು ತಾನು ಕಲ್ತಿರೋಂಥ ಕೆಲಸನ ಬಿಡಬಾರ್ದು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ರು. ನಾನೇ ಹೇಳಿದೆ, ಆಂಟಿ ನೀವು ಯಾಕೆ ಇಷ್ಟು ಕೆಲಸ ಮಾಡಬೇಕು, ಮಗ ಸಹಿತ ಕೆಲಸ ಮಾಡ್ತಾಯಿದ್ದಾನೆ, ಮಗಳು ಸಹಿತ ಇಲ್ಲಮ್ಮ, ನನಗೆ ಆಗೋಲಿವರೆಗೂ ನಾನು ಮಾಡ್ತೀನಿ, ಆಮೇಲೆ ನಾನು ಆರಾಮಾಗಿರ್ತೀನಿ. ನೋಡೋ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ನಾನು ದುಡ್ಡು ಮಾಡಿಲ್ಲ ಅಂತಲ್ಲ, ದುಡ್ಡು ಸಹಿತ ಮಾಡಿದ್ದೀನಿ. ಇನ್ನು ನಾನೊಂದು 5-6 ವರ್ಷ ಕೆಲಸ ಮಾಡಿದ್ರೆ ನಾನು ರಿಟೈರ್ಮೆಂಟ್ ಲೈಫಲ್ಲಿ ನಾನು ಆರಾಮಾಗಿ ಎಲ್ಲ ಕಡೆ ಹೋಗಿ ಬಂದು ಆರಾಮಾಗಿರ್ತೀನಿ. ಮಗಳಿಗೆ ಒಂದು ಮದುವೆ ಮಾಡಿದರೆ ನನ್ನ ಜವಾಬ್ದಾರಿ ಮುಗೀತು, ನಾನು ಆರಾಮಾಗಿರ್ತೀನಿ. ಆದರೆ ನನ್ನ ಕೈಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಶಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಮುಂದೆ ನಮಗೇ ಒಂಥರ ನಾಚಿಕೆ ಥರ ಆಗಿಬಿಡ್ತು. ಅವರು ಹೇಗಂದರೆ, ಅಂಗಡಿಯಲ್ಲಿ ಕೆಲಸ ಮಾಡೋದು, ಒಂದು ಬಾಕ್ಸ್ ಒಳಗಡೆ ಎಲ್ಲ ಡ್ರೈ ಫ್ರೂಟ್ಸು ಇಟ್ಕೊಂಡಿದ್ರು, ಇನ್ನೊಂದರಲ್ಲಿ ಹಣ್ಣುಗಳನ್ನು ಇಟ್ಕೊಂಡಿದ್ರು. ಅಂದರೆ ಅವ್ರಿಗೆ ಟೈಮ್ ಕರೆಕ್ಟಾಗಿ ಮನೆಗೆ ಹೋಗಿ ಊಟ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತಂತೆ. ಈ ರೀತಿ ಮೇಂಟೈನ್ ಮಾಡ್ತಿದ್ರು. ಅದು ಎಷ್ಟು ಬಂದವರಿಗೆಲ್ಲ ಆ್ಯಕ್ಟಿವ್ ಆಗಿ ಮಾತಾಡಿಸ್ತಿದ್ರು ಅಂದರೆ, ಅವರು ಆ್ಯಕ್ಟಿವ್ ನೋಡಿ ನನಗೇ ಒಂದು ಸ್ವಲ್ಪ ದಂಗಾಗ್ಬಿಡ್ತು. ನಾವು ನೋಡಿ 1-2 ಬ್ಲೌಸ್ ಹೊಲಿತಿದ್ದಂಗೆ ಮೈಕೈ ನೋವು, ಕಾಲು ನೋವು ಅಂತ ಹೇಳ್ತಿರ್ತೀವಿ. ಅವ್ರು ಅದು ಎಷ್ಟು ಆ್ಯಕ್ಟಿವ್ ಆಗಿದ್ರು, ಈ ಕಡೆಯಿಂದ ಮಾರ್ಕ್ ಮಾಡಿಕೊಡ್ತಾಯಿದ್ರು, ಆ ಕಡೆಯಿಂದ ಸ್ಟಿಚ್ ಮಾಡ್ತಾಯಿದ್ರು, ತುಂಬಾ ಆ್ಯಕ್ಟಿವ್ ಆಗಿದ್ದರು. ಆ ರೀತಿ ನಾವು ಅಷ್ಟು ಆ್ಯಕ್ಟಿವ್ ಆಗಿದ್ದರೆ ಎಷ್ಟು ವರ್ಷ ಆದ್ರೂ ಯಾವುದೇ ಥರ
ಕಾಯಿಲೆಗಳು ಬರೋದಿಲ್ಲ ಅನ್ಬೋದು. ನಾವು ಆರಾಮಾಗಿದ್ದಷ್ಟು ನಮಗೆ ಆರೋಗ್ಯದ ಕಡೆ ಸಮಸ್ಯೆ ಇದ್ದೇ ಇರುತ್ತೆ. ಇಲ್ಲ ಫ್ರೆಂಡ್ಸ್ ನೋಡಿ, ತುಂಬ ಆರಾಮಾಗಿರೋರು ಆವಾಗವಾಗ ಆರೋಗ್ಯ ತಪ್ತಾನೆ ಇರ್ತಾರೆ. ನೀವು ಆ್ಯಕ್ಟಿವ್ ಆಗಿದ್ದರೆ ಯಾವುದೇ ಥರ ಒಂದು ಶೀತ ಜ್ವರನೇ ನಮ್ಮ ಹತ್ರ ಸುಳಿಯೋದಿಲ್ಲ. ಹಾಗಾಗಿ ಹೇಳೋದು, ನಾವು ಆ್ಯಕ್ಟಿವ್ ಆಗಿರೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯನೂ ಸಿಗುತ್ತೆ. ಹಾಗೆ ನಾವು ನಿಜವಾಗ್ಲೂ ತುಂಬಾ ಆರೋಗ್ಯನ ಕಾಪಾಡ್ಕೊಬೋದು. ಹಾಗೆ 24 ಗಂಟೆ ಕೆಲಸನೇ ಅಂತ ಮಾಡಬಾರ್ದು. ನಮಗಂತೂ ಸಹಿತ ಸ್ವಲ್ಪ ಟೈಮನ್ನು ಇಟ್ಕೊಬೇಕು. ಆದರೆ ನಾವು ಹೆಂಗಿರುವಾಗ ದುಡಿದ್ರೆ ರಿಟೈರ್ಮೆಂಟ್ ಲೈಫಲ್ಲಿ ಆರಾಮಾಗಿರ್ಬೋದು. ಫ್ರೆಂಡ್ಸ್, ನಮ್ಮದೆಲ್ಲ ಹೇಗಂತಂದರೆ, ನಮಗೆ ಚಿಕ್ಕಂದಿನಿಂದ ಅಪ್ಪ ಅನ್ನೋರು ಸಹಿತ ನಮಗೇನು ಅಷ್ಟಾಗಿ ನೋಡ್ಕೊಂಡಿಲ್ಲ. ಇವಾಗ ಮನೆಯವರಿಗೆ ಸ್ವಲ್ಪ ಈ ರೀತಿ ಕಡಿಮೆ ಸಂಬಳ ಇರೋದ್ರಿಂದ, ಹಾಗೆ ಅವರು ಸ್ವಲ್ಪ ಪೇಷಂಟ್ ಆಗಿರೋದ್ರಿಂದ ನಮ್ಮ ಖರ್ಚು ನಾವೇ ನೋಡ್ಕೋಬೇಕಾಗಿದೆ. ಮುಂದಕ್ಕಾದರೂ ಅಷ್ಟೇ ನನ್ನ ಮಕ್ಕಳು ನೋಡ್ತಾರೆ ಅಂದ್ಬಿಟ್ಟು ನಾನು ಮಾಡೋ ಕೆಲಸನ ಯಾವತ್ತೂ ಬಿಡೋದಿಲ್ಲ. ತುಂಬ ಜನ ವ್ಯೂವರ್ಸು ಕಮೆಂಟ್ ಮಾಡಿ, ಕಾಲ್ ಮಾಡಿ ಎಲ್ಲ ಕೇಳ್ತಾರೆ, ಮೇಡಮ್ ನಾವು ಪೀರಿಯಡ್ಸ್ ಆದಾಗ ಸ್ಟಿಚ್ ಮಾಡ್ಬೋದಾ, ಪ್ರೆಗ್ನೆಂಟ್ ಆದಾಗ ಸ್ಟಿಚ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿರ್ತಾರೆ. ಅದಕ್ಕೆ ನಾನು ಹೇಳೋದು ಒಂದೇ ಒಂದು ಉತ್ತರ ಅಂತಂದರೆ, ನೀವು ಯಾವ ಕೆಲಸನಾದರೂ ಅಷ್ಟೇ ಹೆದರ್ಕೊಂಡು ಮಾಡಬೇಡಿ. ಆದರೆ ತುಂಬ ಅತಿಯಾಗಿ ಅದನ್ನೇ ಮಾಡಬೇಡಿ. ಪೀರಿಯಡ್ಸ್ ಆದಾಗ ಆಗಿರ್ಬೋದು, ಪ್ರೆಗ್ನೆಂಟ್ ಆದಾಗ ಆಗಿರ್ಬೋದು, ನೋಡಿಕೊಂಡು ಮಾಡಿ. ನಿಮಗೆ ತುಂಬ ಅನಿವಾರ್ಯ ಸ್ಟಿಚ್ ಮಾಡಲೇಬೇಕು, ಮಾಡೋದ್ರಿಂದನೇ ನಮಗೆ ಆಗೋದು ಅಂತ ಹೇಳಿದ್ರೆ ಸ್ವಲ್ಪ ಸ್ಟಿಚ್ ಮಾಡಿ. ಹಾಗೆ ಪ್ರೆಗ್ನೆಂಟ್ ಅವ್ರಿಗೆ ಹೇಳೋದಂದರೆ ಡಾಕ್ಟ್ರ್ ಹತ್ರ ನೀವು ಕೇಳ್ಕೊಳ್ಳಿ, ನಿಮಗೇನು ಪ್ರಾಬ್ಲಮ್ ಇಲ್ಲ ಸ್ಟಿಚ್ ಮಾಡಿ ಅಂದರೆ ಮಾಡಿ. ಆದಷ್ಟು ಪ್ರೆಗ್ನೆಂಟ್ ಇರೋರು ತುಳಿದು ಸ್ಟಿಚ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಅಂದರೆ ನಾವು ಸ್ಟಿಚ್ ಮಾಡಲೇಬೇಕು ಅನ್ನೋ ಅನಿವಾರ್ಯ ಇದ್ದರೆ ಮಾತ್ರ ಮಾಡಿ. ಫ್ರೆಂಡ್ಸ್ ನೋಡಿ, ಪೀರಿಯಡ್ಸ್ ಆದಾಗೂ ಅಷ್ಟೇ ಆದಷ್ಟು ನಿಮಗೆ ಅನಿವಾರ್ಯ ಇದ್ದರೆ ಮಾತ್ರ ಸ್ಟಿಚ್ ಮಾಡಿ. ಇಲ್ಲ ಅಂತ ಅಂದರೆ 2 ದಿನ ರೆಸ್ಟ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ. ಹಾಗೆ ಆದಷ್ಟು ಪೀರಿಯಡ್ ಟೈಮಲ್ಲಿ ಆಗಿರ್ಬೋದು, ಪ್ರೆಗ್ನೆನ್ಸಿಗೆ ನೀವು ವೆಯ್ಟ್ ಮಾಡ್ತಿದ್ದೀರ ಅನ್ನೋರು ಸ್ವಲ್ಪ ನೀವು ಆದಷ್ಟು ತಂಪನ್ನು ಮಾಡಿ. ಮಿಷನ್ ಟೈಲರಿಂಗ್ ಅನ್ನೋದು ಸ್ವಲ್ಪ ಹೀಟ್ ಕೆಲಸನೇ ಆಗಿರುತ್ತೆ. ನಮ್ಮ ಆರೋಗ್ಯನೆಲ್ಲ ನೋಡಿಕೊಂಡು ನಾವು ಕೆಲಸ ಮಾಡೋದ್ರಿಂದ ಒಳ್ಳೆ ಅರ್ನಿಂಗ್ಸನ್ನು ಮಾಡ್ಬೋದು. ಹಾಗೆ ನಮ್ಮ ಆರೋಗ್ಯ ಸಹಿತ ಚೆನ್ನಾಗಿ ಇಟ್ಕೊಬೋದು ಅಂತ ಹೇಳ್ತಾ, ಈ ವಿಡಿಯೋದ ಮುಖಾಂತರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.